ನಮಸ್ಕಾರ ವಿದ್ಯಾರ್ಥಿಗಳೇ, ನಾನು ಅಜಿತ್ ರೆಡ್ಡಿ ಪೋಶೆಟ್ಟಿ. 10ನೇ ತರಗತಿ ಭಾಗ 2. ಅದರಲ್ಲಿ ಎಲ್ಲ ಘಟಕಗಳನ್ನು ನಾನು ಆದಷ್ಟು ಬೇಗ ಬಿಡಿಸಲು ಪ್ರಯತ್ನಿಸುತ್ತೇನೆ. ಆದರೆ ಇವತ್ತು ನಾವು ತ್ರಿಕೋನಮಿತಿಯ ಪ್ರಸ್ತಾವನೆ ಟ್ರಿಗ್ನಾಮೆಟ್ರಿಕ್ ಪ್ರಪೋಸಿಷನ್ ಅನ್ನು ಶುರು ಮಾಡೋಣ. ಇದರಲ್ಲಿ ನಾವು ಮೊದಲನೇ ಪ್ರಶ್ನೆ ನಿನ್ನೆ ಬಿಡಿಸಿದ್ದೀವಿ. ಇಂದು ಎರಡನೇ ಪ್ರಶ್ನೆ ನೋಡಿ. ಚಿತ್ರ 8.13ರಲ್ಲಿ ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಕಂಡುಹಿಡಿಯಿರಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಚಿತ್ರ. ಇದರಲ್ಲಿ ಟ್ಯಾನ್ ಪಿ ಮತ್ತು ಕಾಟ್ ಆರ್ ಕಂಡುಹಿಡಿಯೋದಿದೆ. ಬನ್ನಿ. ಇಲ್ಲಿ ನೋಡಿ ಇಲ್ಲಿ ಪಿ ಕ್ಯೂ ಮತ್ತು ಪಿ ಸಿ ಕೊಟ್ಟಿದ್ದಾರೆ, ಆದರೆ ಕ್ಯೂ ಆರ್ ಕೊಟ್ಟಿಲ್ಲ. ಇಲ್ಲಿ ನೋಡಿ, ಪಿ ಕ್ಯೂ ಆರ್ಗೆ ನಾನು ಎ ಬಿ ಸಿ ಅಂತಲೂ ಹೆಸರಿಟ್ಕೊಂಡಿದ್ದೀನಿ, ಯಾರಿಗಾದರೂ ತಿಳಿದಿಲ್ಲ ಅಂದರೆ. ಪಿ ಕ್ಯೂ ಕೊಟ್ಟಿದ್ದಾರೆ 12, ಪಿ ಆರ್ ಕೊಟ್ಟಿದ್ದಾರೆ 13, ಕ್ಯೂ ಆರ್ ಕೊಟ್ಟಿಲ್ಲ. ನಾವು ಕ್ಯೂ ಆರ್ನ ಮೊದಲು ಕಂಡುಹಿಡ್ಕೊಳ್ಬೇಕು. ಅದನ್ನು ಕಂಡುಹಿಡಿಬೇಕಂದ್ರೆ ಮೊದಲು ಬಳಸೋ ಫಾರ್ಮುಲಾ ಪೈಥಾಗೊರಸ್ ಪ್ರಮೇಯ. ಪೈಥಾಗೊರಸ್ ಪ್ರಮೇಯ AC ಸ್ಕ್ವೇರ್ ಈಕ್ವಲ್ಸ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ಇಲ್ಲಿ ನೋಡಿ, ಎ ಜಾಗದಲ್ಲಿ ಪಿ ಐತೆ, ಸಿ ಜಾಗದಲ್ಲಿ ಆರ್ ಐತೆ, ಈಕ್ವಲ್ಸ್ ಟು ಎ ಕ್ಯೂ ಜಾಗದಲ್ಲಿ ಬಿ ಇದೆ, ಬಿ ಜಾಗದಲ್ಲಿ ಕ್ಯೂ ಜಾಗದಲ್ಲಿ ಬಿ ಇದೆ, ಬಿ ಜಾಗದಲ್ಲಿ ಕ್ಯೂ ಇದೆ, ಆರ್ ಜಾಗದಲ್ಲಿ ಸಿ ಇದೆ. ಪಿ ಆರ್ ಸ್ಕ್ವೇರ್ ಈಕ್ವಲ್ಸ್ ಟು ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್. ಪಿ ಆರ್ ಎಷ್ಟು ಕೊಟ್ಟಿದ್ದಾರೆ? 13 ಸೆಂಟಿಮೀಟರ್, 13 ಸ್ಕ್ವೇರ್. ಪಿ ಕ್ಯೂ 12 ಕೊಟ್ಟಿದ್ದಾರೆ, ಆದರೆ ಕ್ಯೂ ಆರ್ ಕೊಟ್ಟಿಲ್ಲ. ಕ್ಯೂ ಆರ್ ಹಾಗೆ ಬಿಟ್ಟಿದ್ದೀವಿ. 13 ಸ್ಕ್ವೇರ್ ಎಷ್ಟು? 169. 12 ಸ್ಕ್ವೇರ್ ಎಷ್ಟು? 144. ಈ ಕ್ಯೂ ಆರ್ನ ಈ ಕಡೆ ಹಾಕಿದ್ವಿ, ಅಥವಾ 169ನ ಈ ಕಡೆ ತೊಗೊಂಡಿದ್ವಿ ಅಂತ ತಿಳ್ಕೊಳ್ಳೋಣ. 169 ಮೈನಸ್ 144 25 ಕ್ಯೂ ಆರ್ ಸ್ಕ್ವೇರ್. ಈ 25ನ ಈ ಕಡೆ ಹಾಕಿ ಕ್ಯೂ ಆರ್ನ ಈ ಕಡೆ ತೊಗೊಂಡಿವಿ. 25 ಸ್ಕ್ವೇರ್ ಆಯಿತು. ಸ್ಕ್ವೇರ್ನ ನಾವು ರೂಟ್ ಪ್ರಕಾರ ಬರ್ಕೊಂಡಿದ್ವಿ. √25 ಕ್ಯೂ ಆರ್ ಈಕ್ವಲ್ಸ್ ಟು √25. √25ನ ಎಷ್ಟು ಸ್ಕ್ವೇರ್ ಆಗುತ್ತೆ? ಎಷ್ಟು √25 ಆಗುತ್ತೆ ಅಂತಂದರೆ 5ರದ್ದು √25 ಆಗುತ್ತೆ. ನಮಗೆ ಕ್ಯೂ ಆರ್ ಆನ್ಸರ್ ಬಂತು. ಕ್ಯೂ ಆರ್ ಆನ್ಸರ್ ಇಸ್ 5. ಟ್ಯಾನ್ ಪಿ ಮೈನಸ್ ಕಾಟ್ ಆರ್. ಟ್ಯಾನ್ ಪಿ ಮೈನಸ್ ಕಾಟ್, ಇಲ್ಲಿ ನೋಡಿ, ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಅಂದರೆ ಇದು ಹೇಗೆ ಬರ್ಕೊಂಡಿದ್ವಿ ಅಂದರೆ ನೋಡಿ, ಇಲ್ಲಿ ಟ್ಯಾನ್ ಪಿನ ಅಭಿಮುಖ ಬಾವು ಏನಿದೆ? ಕ್ಯೂ ಆರ್ ಇದೆ. ಟ್ಯಾನ್ ಪಿನ ಅಭಿಮುಖ ಬಾವು ಕ್ಯೂ ಆರ್. ಟ್ಯಾನ್ ಪಿನ ಪಾರ್ಶ್ವಬಾಹು ಪಿ ಕ್ಯೂ ಆ್ಯಂಡ್ ಕಾಟ್ ಆರ್ನ ಪಾರ್ಶ್ವಬಾಹು ಕ್ಯೂ ಆರ್ ಮತ್ತು ಟ್ಯಾನ್ ಆರ್ನ ಅಭಿಮುಖ ಬಾಹು ಪಿ ಆರ್. ಟ್ಯಾನ್ ಕ್ಯೂ ಆರ್ ಎಷ್ಟಿದೆ? 5 ಇದೆ. ಪಿ ಕ್ಯೂ ಎಷ್ಟಿದೆ? 12 ಇದೆ. ಮೈನಸ್ ಕ್ಯೂ ಆರ್ 5 ಆ್ಯಂಡ್ ಪಿ ಕ್ಯೂ 12 ಹೋಯಿತು. ಇದಕ್ಕೂ ಹೋಯಿತು. ಏನು ಉಳಿತು? 0 ಉಳಿತು. ಎರಡನೇ ಪ್ರಶ್ನೆ. ಮೂರನೇ ಪ್ರಶ್ನೆ. ಸೈನ್ ಎ ಈಕ್ವಲ್ಸ್ ಟು 3/4 ಆದರೆ ಕಾಸ್ ಎ ಮತ್ತು ಟ್ಯಾನ್ ಎ ಬೆಲೆ ಲೆಕ್ಕಿಸಿ. ಸೈನ್ ಎ
ಈಕ್ವಲ್ಸ್ ಟು 3/4. ಇದನ್ನು ನಾವು ಅಭಿಮುಖ ಬಾಹು ಮತ್ತು ವಿಕಿರಣ ಎಂದು ಬರ್ಕೊಂಡಿದ್ದೇವೆ. ಅಭಿಮುಖ ಬಾಹು ಸೈನ್ ಎನ ಅಭಿಮುಖ ಬಾಹು ಯಾವುದು? ಬಿ ಸಿಯಲ್ಲಿ 3 ಬರ್ಕೊಂಡಿದ್ದೇವೆ. ವಿಕಿರಣ ಎ ಸಿ 4 ಬರ್ಕೊಂಡಿದ್ದೇವೆ. ಆದರೆ ನಮಗೆ ಎ ಬಿ ಕೊಟ್ಟಿಲ್ಲ, ಇದು ಕೊಟ್ಟಿದ್ದಿಲ್ಲ, ನಾವು ಕಂಡುಹಿಡಿದಿದ್ದೀವಿ. ಹೇಗೆ ಕಂಡುಹಿಡಿದಿದ್ದೀವಿ ನೋಡೋಣ. ಎ ಬಿ ಕೊಟ್ಟಿಲ್ಲ ಅಂದರೆ ಏನು ಫಾರ್ಮುಲಾ ಯೂಸ್ ಮಾಡಬೇಕಂತ ಹೇಳಿದ್ದೆ? ಪೈಥಾಗೊರಸ್ ಫಾರ್ಮುಲಾ. ಎ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಎ ಸಿ ಕೊಟ್ಟಿದ್ದಾರೆ 4 ಸ್ಕ್ವೇರ್, 4 ಕೊಟ್ಟಿದ್ದಾರೆ, 4 ಸ್ಕ್ವೇರ್ ಬರ್ಕೊಂಡಿದ್ದೀವಿ. ಎ ಬಿ ಕೊಟ್ಟಿಲ್ಲ, ಎ ಬಿ ಹೇಗಿದೆ ಹಾಗೆ ಬರ್ಕೊಂಡಿದ್ದೀವಿ. ಪ್ಲಸ್ ಬಿ ಸಿ 3 ಇದೆ, 3 ಸ್ಕ್ವೇರ್ ಬರ್ಕೊಂಡಿದ್ದೀವಿ. 4 ಸ್ಕ್ವೇರ್ ಎಷ್ಟು? 16. ಎ ಬಿ ಆ್ಯಸ್ ಇಟ್ ಈಸ್ ಬರ್ಕೊಂಡಿದ್ದೀವಿ. ಪ್ಲಸ್ 3 ಸ್ಕ್ವೇರ್ ಎಷ್ಟು? 9 ಬರ್ಕೊಂಡಿದ್ದೀವಿ. ಇನ್ನು ಎ ಬಿನ ಈ ಕಡೆ ತೊಗೊಂಡು ಇದನ್ನ 9ನ ಈ ಕಡೆ ತೊಗೊಂಡಿದ್ವಿ. 16 - 9 ಈಕ್ವಲ್ಸ್ ಟು ಎ ಬಿ ಸ್ಕ್ವೇರ್ ಎಷ್ಟು? 16 - 9 7. ನಮಗೆ ಎ ಬಿ ಆನ್ಸರ್ ಬಂತು. ನೋಡೋಣ ಹೇಗೆ. ಇವಾಗ ಇದನ್ನು 7ನ ಈ ಕಡೆ ಹಾಕಿ ಎ ಬಿನ ಈ ಕಡೆ ತೊಗೊಂಡಿದ್ನಿ. ಎ ಬಿ ಈಕ್ವಲ್ಸ್ ಟು ಸ್ಕ್ವೇರ್ ಹೋಗಿ ರೂಟ್ ಆಗುತ್ತೆ. ರೂಟ್ ಆದ ನಂತರ √7 ಆ್ಯಸ್ ಇಟ್ ಈಸ್ ಇಲ್ಲಿ ಬರ್ಕೊಂಡಿದ್ದೀವಿ. ಎ ಬಿ ಈಕ್ವಲ್ಸ್ ಟು √7. ಇನ್ನು ನಮ್ಗೆ ಕಾಸ್ ಎ ಟ್ಯಾನ್ ಎ ಕಂಡುಹಿಡಿ ಅಂತ ಕೊಟ್ಟಿದ್ದರು. ಬನ್ನಿ, ಕಾಸ್ ಎನ ಅಭಿಮುಖ ಬಾಹು, ಕಾಸ್ ಎನ ಪಾರ್ಶ್ವಬಾಹು ಮತ್ತು ವಿಕಿರಣ. ಕಾಸ್ ಎನ ಪಾರ್ಶ್ವಬಾಹು ಮತ್ತು ವಿಕಿರಣ. ಕಾಸ್ ಎ ನ ಪಾರ್ಶ್ವಬಾಹು ಏನಿದೆ? ಎ ಬಿ. ಕಾಸ್ ಎ ಬಿ ಇಸ್ √7 ಇಲ್ಲಿದೆ ನೋಡಿ, √7. ಎ ಬಿ ಅಂದರೆ ಪಾರ್ಶ್ವಬಾಹು, ಕಾಸ್ ಎನ ಪಾರ್ಶ್ವಬಾಹು. ಕಾಸ್ ಎನ ವಿಕಿರಣ ಎ ಸಿ ಆಗುತ್ತೆ. ಎ ಸಿ ಇಲ್ಲಿದೆ, ಅದನ್ನು 4 ಬರ್ಕೊಂಡಿದ್ದೀವಿ. ಇನ್ನು ಟ್ಯಾನ್ ಎನ ಅಭಿಮುಖ ಬಾಹು ಮತ್ತು ಪಾರ್ಶ್ವಬಾಹು. ಟ್ಯಾನ್ ಎನ ಅಭಿಮುಖ ಬಾಹು ಬಿ ಸಿ. ಟ್ಯಾನ್ ಎಗೆ ಅಭಿಮುಖ ಬಾಹು ಯಾವುದು? ಟ್ಯಾನ್ ಎಗೆ ಅಭಿಮುಖ ಬಾಹು ಬಿ ಸಿ. ಇನ್ನು ಪಾರ್ಶ್ವಬಾಹು ಎ ಬಿ ಇದೆ ನೋಡಿ ಇಲ್ಲಿ. ಎ ಬಿ ಸಿ 3 ಆದರೆ ಪಾರ್ಶ್ವಬಾಹು √7. ಇಲ್ಲಿಗೆ 3ನೇ ಲೆಕ್ಕ ಮುಕ್ತಾಯ. ಇನ್ನು 4ನೇ ಲೆಕ್ಕಕ್ಕೆ ಹೋಗೋಣ. ಇನ್ನು 4ನೇ ಲೆಕ್ಕ 15 cot ಎ ಈಕ್ವಲ್ಸ್ ಟು 8 ಆದರೆ ಸೈನ್ ಎ ಮತ್ತು ಸೆಕ್ ಎ ಕಂಡುಹಿಡಿಯಿರಿ. ಸೈನ್ ಎ ಮತ್ತು ಸೆಕ್ ಎ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಮೊದಲು ನಾವು 15 cot ಎ ಈಕ್ವಲ್ಸ್ ಟು 8 ಬಿಡಿಸೋಣ ಹೇಗೆ ಅಂತ. ಕಾಟ್ ಎ ನ ಪಾರ್ಶ್ವಬಾಹು ಎ ಬಿ ಮತ್ತು ಕಾಟ್ ಎ ನ ಅಭಿಮುಖ ಬಾಹು ಬಿ ಸಿ. ಕಾಟ್ ಎ ನ ಪಾರ್ಶ್ವಬಾಹು ಎ ಬಿ ಬರ್ಕೊಂಡಿದ್ದೀವಿ ಮತ್ತು ಅಭಿಮುಖ ಬಾಹು ಕಾಟ್ ಎ ನ ಬಿ ಸಿ. ಎ ಬಿ ಎಷ್ಟಿದೆ? 8 ಇದೆ. ಬಿ ಸಿ ಎಷ್ಟಿದೆ? 15 ಇದೆ. ಇನ್ನು ಎ ಸಿ ಕೊಟ್ಟಿಲ್ಲ ಅಂದರೆ ಏನು ಮಾಡಬೇಕು? ಪೈಥಾಗೊರಸ್ ಪ್ರಮೇಯದ ಪ್ರಕಾರ ಎ ಸಿ ಸ್ಕ್ವೇರ್ ಈಕ್ವಲ್ಸ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಎ ಸಿ ನಮಗೆ ಕೊಟ್ಟಿಲ್ಲ, ಹಾಗೇ ಇದೆ. ಎ ಬಿ ಎಷ್ಟು ಕೊಟ್ಟಿದ್ದಾರೆ? 8 ಕೊಟ್ಟಿದ್ದಾರೆ, 8 ಸ್ಕ್ವೇರ್ ಪ್ಲಸ್ ಬಿ ಸಿ 15 ಕೊಟ್ಟಿದ್ದಾರೆ, 15 ಸ್ಕ್ವೇರ್. 8 8 64, 15 225. ಎ ಸಿ ಸ್ಕ್ವೇರ್ ಇವೆರಡರ ಕೂಡಿಸಿದ್ರೆ 289. 289ರ ವರ್ಗಮೂಲ 17 ಸ್ಕ್ವೇರ್. ಎ ಸಿ ಸ್ಕ್ವೇರ್ and 17 square, square and square get cancelled. AC is equal to 17. AC is equal to 17. ಇನ್ನು ಇವಾಗ ಸೈನ್ ಎ ಮತ್ತು ಸೆಕ್ ಎ ಕಂಡುಹಿಡಿ ಎಂದಿದ್ದಾರೆ. ಸೈನ್ ಎನ ಅಭಿಮುಖ ಬಾಹು ಮತ್ತು ವಿಕಿರಣ. ಸೈನ್ ಎನ ಅಭಿಮುಖ ಬಾಹು ಯಾವುದು? ಬಿ ಸಿ. ಸೈನ್ ಎನ ಅಭಿಮುಖ ಬಾಹು ಬಿ ಸಿ ಆದರೆ ವಿಕಿರಣ ಯಾವುದು?
17 ಬರ್ಕೊಳ್ಳೋಣ. 17 ಆನ್ಸರ್ ಬಂದಿತ್ತು. ಇದು ವಿಕಿರಣ. ಸೈನ್ ಏನ ಅಭಿಮುಖ ಭಾವ ಮತ್ತು ವಿಕಿರಣ. ಬಿ ಸಿ ಮತ್ತು ಎ ಸಿ, ಬಿ ಸಿ ಬೈ ಎ ಸಿ, ಬಿ ಸಿ ಅಭಿಮುಖ ಭಾವವು ಆದರೆ ಎ ಸಿ ವಿಕಿರಣ. ಬಿ ಸಿ 15, ಎ ಸಿ 17. ಸೆಕ್ ಎ ಅಂದರೆ 1/cos ಎ ಬರುತ್ತೆ. ಸೆಕ್ನ ಅಪೋಸಿಟ್ ಏನು? ಕಾಸ್ ಎ. ಈ ಕಾಸ್ ಎನ ನಾವು ಉಲ್ಟಾ ಬರ್ಕೊಂಡ್ರೆ ಕಾಸ್ ಎ ಮ್ಯಾಗ ಹೋಗುತ್ತೆ, ಅಂದರೆ ವಿಕಿರಣ ಮೇಲೆ ಬರುತ್ತೆ, ಪಾರ್ಶ್ವಭಾವು ತೆಳಗಡೆ ಬರುತ್ತೆ. ಸೆಕ್ ಎ ಈಕ್ವಲ್ಸ್ ಟು ವಿಕಿರಣ ಮೇಲ್ಗಡೆ, ಪಾರ್ಶ್ವಭಾವು ತೆಳಗಡೆ. ಸೆಕ್ ಎ ಈಕ್ವಲ್ಸ್ ಟು ಸೆಕ್ ಎನ ವಿಕಿರಣ ಯಾವುದು? ಎ ಸಿ. ಸೆಕ್ ಎನ ವಿಕಿರಣ ಯಾವುದು? ಎ ಸಿ. ಸೆಕ್ ಎನ ವಿಕಿರಣ ಎ ಸಿ. ಮತ್ತು ಸೆಕ್ ಎನ ಪಾರ್ಶ್ವಭಾವ ಯಾವುದು? ಎ ಬಿ. ಅಂದರೆ ಎ ಸಿ ಬೈ ಎ ಬಿ, ಎ ಸಿ ಬೈ ಎ ಬಿ, ಎ ಸಿ ಬೈ ಎ ಬಿ ಈಕ್ವಲ್ಸ್ ಟು 17/18. ಇಲ್ಲಿಗೆ 4ನೇ ಪ್ರಶ್ನೆ ಮುಕ್ತಾಯ. ಇನ್ನು 5ನೇ ಪ್ರಶ್ನೆಗೆ ಹೋಗೋಣ. ಇವತ್ತಿನ 5 ಕಡೆಯ ಪ್ರಶ್ನೆ. ಇಲ್ಲಿ ನೋಡಿ, ಸೆಕ್ ಥೀಟಾ ಈಕ್ವಲ್ಸ್ ಟು 13/12 ಆದರೆ ಉಳಿದ ತ್ರಿಕೋನಮಿತಿಯ ಅನುಪಾತಗಳನ್ನು ಕಂಡುಹಿಡಿಯಿರಿ. ನಮಗಿಲ್ಲಿ ಸೆಕ್ ಒಂದು ಕೊಟ್ಟಿದ್ದಾರೆ. ಇನ್ನು ಉಳಿದ 5 ತ್ರಿಕೋನಮಿತಿಯ ಅನುಪಾತಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಅವು ಯಾವುವು ಅಂದರೆ ಸೈನ್, ಕಾಸ್, ಟ್ಯಾನ್, ಕೊಸೆಕ್ ಆ್ಯಂಡ್ ಕಾಟ್. ಈ 5 ಕಂಡುಹಿಡಿಯಬೇಕು. ಬನ್ನಿ ಕಂಡುಹಿಡಿಯೋಣ. ಮೊದಲನೆಯದು ಸೆಕ್ ಥೀಟಾ ಈಕ್ವಲ್ಸ್ ಟು 1/cos ಥೀಟಾ. ಇದನ್ನು ನಾವು ಪಾರ್ಶ್ವಭಾವು ಮತ್ತು ವಿಕಿರಣ ಹಾಗೆ ಬರ್ಕೊಳ್ಬೇಕು. ಆದರೆ ಇಲ್ಲಿ ನಾವು ನಮಗೆ ಸೆಕ್ ಇದ್ದರಿಂದ ನಾವು 1/cos ಥೀಟಾ ತಗೊಂಡು ಇದನ್ನು ಉಲ್ಟಾ ಮಾಡ್ತೀವಿ. ವಿಕಿರಣನ ಮೇಲ್ಗಡೆ ಕಳಿಸಿ ಪಾರ್ಶ್ವಭಾವವನ್ನು ತೆಳಗಡೆ ತೋರಿಸ್ತೀವಿ. ವಿಕಿರಣ ಮೇಲ್ಗಡೆ, ಪಾರ್ಶ್ವಭಾವು ತೆಳಗಡೆ. ಎ ಸಿ ವಿಕಿರಣ ಸೆಕ್ ಥೀಟಾನ ವಿಕಿರಣ ಯಾವುದು? ಎ ಸಿ. ಥೀಟಾನ ಪಾರ್ಶ್ವಭಾವು ಎ ಬಿ. ಎ ಸಿ ಎ ಬಿ ಈಕ್ವಲ್ಸ್ ಟು 13/12. ಆದರೆ ನಮಗೆ ಬಿ ಸಿ ಕೊಟ್ಟಿಲ್ಲ. ಅದನ್ನು ನಾವು ಕಂಡುಹಿಡಿಯಬೇಕು. ಯಾವ ಫಾರ್ಮುಲಾದ ಪ್ರಕಾರ ಅಂದರೆ ಪೈಥಾಗೋರಸ್ ಪ್ರಮೇಯದಂತೆ ಎ ಸಿ ಸ್ಕ್ವೇರ್ ಈಕ್ವಲ್ಸ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಇಲ್ಲಿ ನಮಗೆ ಎ ಸಿ ಕೊಟ್ಟಿದ್ದಾರೆ, ಎ ಬಿ ಕೊಟ್ಟಿದ್ದಾರೆ, ಆದರೆ ಬಿ ಸಿ ಕೊಟ್ಟಿಲ್ಲ. ಆದ್ದರಿಂದ ನಾವು ಬಿ ಸಿನ ಈ ಕಡೆ ಹಾಕಿ ಎ ಸಿನ ಈ ಕಡೆ ತಗೊಳ್ತೀವಿ. ಎ ಸಿ ಸ್ಕ್ವೇರ್ ಮೈನಸ್ ಎ ಬಿ ಸ್ಕ್ವೇರ್. ಎ ಸಿ ಸ್ಕ್ವೇರ್ ಎಷ್ಟಿದೆ? 13 ಇದೆ. ಎ ಬಿ ಎಷ್ಟಿದೆ? 12 ಇದೆ. 13 ಸ್ಕ್ವೇರ್ ಮೈನಸ್ 12 ಸ್ಕ್ವೇರ್ 169. 13ರ ವರ್ಗಮೂಲ 144. 12ರದ್ದು ಇವೆರಡನ್ನು ಕಳೆದರೆ 25 ಬರುತ್ತೆ. ಬಿ ಸಿ ಸ್ಕ್ವೇರ್ ಆ್ಯಂಡ್ 25 ಈಕ್ವಲ್ 25. ಬಿ ಸಿ ಸ್ಕ್ವೇರ್ ಆ್ಯಂಡ್ ಈಕ್ವಲ್ ಟು 5 ಸ್ಕ್ವೇರ್ 25. ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್. ಬಿ ಸಿ ಈಸ್ ಈಕ್ವಲ್ ಟು 5. ಬಿ ಸಿ ಮೀನ್ಸ್ ಈಸ್ 5. ಇವಾಗ 5 ತ್ರಿಕೋನಮಿತಿಯ ಅನುಪಾತಗಳನ್ನು ಕಂಡುಹಿಡಿ ಎಂದಿದ್ದಾರೆ. ಅದರಲ್ಲಿ ಮೊದಲನೆಯದು ಸೈನ್ ಥೀಟಾ. ಸೈನ್ ಥೀಟಾನ ಅಭಿಮುಖ ಭಾವವು ಮತ್ತು ವಿಕಿರಣ. ಸೈನ್ ಥೀಟನ ಅಭಿಮುಖ ಭಾವವು ಎದ್ದು, ಸೈನ್ ಥೀಟನ ಅಭಿಮುಖ ಭಾವವು ಬಿ ಸಿ ಮತ್ತು ವಿಕಿರಣ ಎ ಸಿ. ಬಿ ಸಿ ಮತ್ತು ಎ ಸಿ, ಬಿ ಸಿ 5 ಆದರೆ ಎ ಸಿ 13. ಕಾಸ್ ಥೀಟಾನ ಅಭಿಮುಖ ಭಾವ ಮತ್ತು ವಿಕಿರಣ. ಕಾಸ್ ಥೀಟಾನ ಅಭಿಮುಖ ಭಾವ ಮತ್ತು ವಿಕಿರಣ. ಇಲ್ಲಿ ಪಾರ್ಶ್ವಭಾವ ಆಗಬೇಕಿತ್ತು, ಅಭಿಮುಖ ಭಾವವಾಗಿದೆ. ಕಾಸ್ ಥೀಟಾನ ಅಭಿಮುಖ ಭಾವವು ಪಾರ್ಶ್ವಭಾವ ಮತ್ತು ವಿಕಿರಣ.
ಎ ಬಿ ಬೈ ಎ ಸಿ ಈಕ್ವಲ್ಸ್ ಟು 12/13. ಇನ್ನೊಂದ್ಸಲ ಹೇಳ್ತೀನಿ ಕೇಳಿ. ಕಾಸ್ ಥೀಟಾನ ಪಾರ್ಶ್ವಭಾವು ಬೈ ವಿಕಿರಣ. ಪಾರ್ಶ್ವಭಾವು ಕಾಸ್ ಥೀಟಾನ ಪಾರ್ಶ್ವಭಾವು ಎ ಬಿ ಮತ್ತು ವಿಕಿರಣ ಇದು ಅಭಿಮುಖ ಬಾವು. ಇಲ್ಲ, ಇದು ಕೇಳಿ ಇನ್ನೊಂದ್ಸಲ. ಇಲ್ಲಿ ಯಾಕೋ ಸ್ವಲ್ಪ ನಾನು ರಾಂಗ್ ಮಾಡಿದೆ. ಕಾಸ್ ಥೀಟಾ ಈಕ್ವಲ್ಸ್ ಟು ಪಾರ್ಶ್ವಭಾವು ಬೈ ವಿಕಿರಣ. ಪಾರ್ಶ್ವಭಾವು ಕಾಸ್ ಥೀಟಾನ ಪಾರ್ಶ್ವಭಾವು ಎ ಬಿ ಆದರೆ ವಿಕಿರಣ ಎ ಸಿ 12/13. ಟ್ಯಾನ್ ಥೀಟಾನ ಅಭಿಮುಖ ಬಾವು ಮತ್ತು ಪಾರ್ಶ್ವಭಾವು. ಅಭಿಮುಖ ಬಾವು ಬಿ ಸಿ ಆದರೆ ಪಾರ್ಶ್ವಭಾವು ಎ ಬಿ ಎಷ್ಟಿದೆ? ಬಿ ಸಿ ಬೈ ಎ ಬಿ ಈಕ್ವಲ್ಸ್ ಟು 5/12. ಇನ್ನು ಕೊಸೆಕ್ ಆ್ಯಂಡ್ ಕಾಟ್. ಕೊಸೆಕ್ ನೋಡಿ, ಕೊಸೆಕ್ ಥೀಟಾ ಇಲ್ಲೇನಿಲ್ಲ. ಕೊಸೆಕ್ ಅಂದರೆ ಈ ಸೈನ್ ಥೀಟಾ ಏನಿದೆ ನೋಡಿ, ಅದನ್ನೇ ಉಲ್ಟಾ ಮಾಡಬೇಕು. ಈಗ ನೋಡಿ, ಸೈನ್ ಥೀಟಾ ಏನಿದೆ ನೋಡಿ, ಅದನ್ನೇ ಉಲ್ಟಾ ಮಾಡಬೇಕು. ಎ ಸಿನ ಮ್ಯಾಗ ಒಯ್ಯಬೇಕು, ಬಿ ಸಿನ ತೆಳಗಡೆ ತರಬೇಕು. ನೋಡಿ, ಕೊಸೆಕ್ ಥೀಟಾ 1/sin ಥೀಟಾ ಈಕ್ವಲ್ಸ್ ಟು ಎ ಸಿ ಬೈ ಬಿ ಸಿ 13/5. ಇನ್ನು ಕಾಟ್ ಥೀಟಾನು ಹಾಗೆ. ಕಾಟ್ ಥೀಟಾ ಟ್ಯಾನ್ ಹೇಗಿದೆ ನೋಡಿ, ಅದನ್ನು ಉಲ್ಟಾ ಮಾಡಬೇಕು. ಕಾಟ್ ಥೀಟಾನ ಟ್ಯಾನ್ ಹಾಗೆ ಉಲ್ಟಾ ಮಾಡಬೇಕು. ಟ್ಯಾನ್ ಆನ್ಸರ್ ಉಲ್ಟಾ ಮಾಡಬೇಕು. ಇಲ್ಲೇನು ನೋಡಿ, ಟ್ಯಾನ್ ಥೀಟಾ ಈ ಬಿ ಸಿ ಬೈ ಎ ಬಿ ಬಂದಿದೆ, ಆದರೆ ಇಲ್ಲಿ ಎ ಬಿ ಬೈ ಬಿ ಸಿ ಬರುತ್ತೆ 12/5. ಸೊ ಥ್ಯಾಂಕ್ ಯು.